11 ಎಕರೆ ಆಸ್ತಿಗೆ ಅಜ್ಜಿಯನ್ನೇ ಕೊಂದಿದ್ದಾರೆ ಅಣ್ಣನ ಮಕ್ಕಳು. ಆಸ್ತಿಗಾಗಿ ದಾನಜ್ಜಿ ಅಲಿಯಾಸ್ ಚಂದ್ರವ್ವ ನೀಲಗಿಯವರ ಹತ್ಯೆಯಾಗಿದೆ. ದಾನಜ್ಜಿ ಅಂತಲೇ ಹೆಸರಾಗಿದ್ದಂತಹ ಚಂದ್ರವ್ವ ನೀಲಗಿಯನ್ನ ಮರ್ಡರ್ ಮಾಡಿರೋದು ದಾನಜ್ಜಿ ಅಣ್ಣನ ಮಕ್ಕಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರುವಂತಹ ಕೃತ್ಯ ಇದು. ಬಾಗಲಕೋಟೆ ಜಿಲ್ಲೆ ಜಗದಾಳ ಗ್ರಾಮದಲ್ಲಿ ದಾನಜ್ಜಿಯನ್ನ ಕೊಲೆ ಮಾಡಲಾಗಿದೆ. 11 ಎಕರೆ ಆಸ್ತಿಗಾಗಿ ಈ ಕೊಲೆಯಾಗಿರೋದು. ದಾನಜ್ಜಿ ಅಲಿಯಾಸ್ ಚಂದ್ರವ್ವ ನೀಲಗಿರಿಯವರನ್ನ ಹತ್ಯೆ ಮಾಡಿರೋದು ಆ ಅಜ್ಜಿಯ ಅಣ್ಣನ ಮಕ್ಕಳು. ಪ್ರಭುಲಿಂಗ ದೇವರಿಗೆ ಬೆಳ್ಳಿ ಬಾಗಿಲನ್ನ ಅಜ್ಜಿ ಮಾಡಿಸಿರ್ತಾರೆ. ತರಕಾರಿ ಮಾರಿ 16 ಲಕ್ಷದ ಬೆಳ್ಳಿಯ ಬಾಗಿಲನ್ನ ದಾನ ಮಾಡಿರ್ತಾರೆ. ಆ ದೇವಸ್ಥಾನದ ಬಳಿ 60 ವರ್ಷದಿಂದ ತರಕಾರಿ ಮಾರಾಟ ಮಾಡ್ತಾ ಇದ್ರು. ಬಾಗಲಕೋಟೆ ಜಿಲ್ಲೆ ತೇರದಾಳದ ಪ್ರಭುಲಿಂಗ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಬಳಿಯೇ 60 ವರ್ಷಗಳಿಂದ ತರಕಾರಿ ಮಾರಾಟ ಮಾಡ್ಕೊಂಡಿದ್ರು. ಕೂಡಿಟ್ಟ ಹಣದಲ್ಲಿ ಆ ಗರ್ಭಗುಡಿಗೆ ಅಜ್ಜಿ ಒಂದು ಬೆಳ್ಳಿ ಬಾಗಿಲು ಮಾಡಿಸ್ಕೊಡ್ತಾರೆ. 20 ಕೆಜಿ ತೂಕದ 16 ಲಕ್ಷ ಮೌಲ್ಯದ ಬೆಳ್ಳಿ ಬಾಗಿಲದು ದಾನ ಮಾಡಿರ್ತಾರೆ. 2022ರಲ್ಲಿ ಗರ್ಭಗುಡಿಗೆ ದಾನಜ್ಜಿ ಬೆಳ್ಳಿ ಬಾಗಿಲು ಮಾಡಿಸ್ಕೊಟ್ಟಿದ್ದು. 3 ಲಕ್ಷ ಖರ್ಚು ಮಾಡಿ ದೇಗುಲದಲ್ಲಿ ಕೊಠಡಿ ಕೂಡ ಕಟ್ಟಿಸಿದ್ರು. ಅಜ್ಜಿ ಪ್ರಭುಲಿಂಗೇಶ್ವರ ದೇವಸ್ಥಾನದಲ್ಲಿ ವಾಸ ಮಾಡ್ತಾ ಇದ್ರು. ಸಣ್ಣ ಪುಟ್ಟ ವ್ಯಾಪಾರ ಮಾಡಾಕಿ ಮತ್ತು ಹಿಂದಿನ ಮೇಲಕ್ಕೆ ಏನೋ ದೊಡ್ಡ ದೊಡ್ಡ ಒಳೆ ಹಾಕಿರ್ಬೇಕು, ಬೇಡ ಏನಾರು ಸೊಪ್ಪು ಏನಾರು ಸಸಿ ಅಡಿಬೇಕು. ಒಟ್ಟಿನ ಮೇಲೆ ಈಗ ನಮಗೊಂದು ಈ ಮಠಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಾಳೆ. ಬೆಳ್ಳಿ ಪಡ್ಕ ಮಾಡಿಕೊಟ್ಲು. ಆಮೇಲೆ ಒಂದು ರೂಮ್ ಕಟ್ಟಾಳ 3 ಲಕ್ಷ 3.5 ರೂಪಾಯಿ ಖರ್ಚು ಮಾಡಿ. ಆಮೇಲೆ ಏನಾರು ಮಾಡಿರಪ್ಪ ನಾನು ಎತ್ಕೋರಿ ಅಂತೇಳಿ ನಮಗೆ ಕೊಳಾಗಿ ಬಿದ್ದಾಳು. ಹೆಂಗಿನ್ನು ಅದು ಹೆಂಗೆ ಹೇಳ್ತಾನೆ ನಂಗೆ ಅವಾಗ ಆಕೆಗೂ ಅದು ಹೇಳಬೇಕು, ನಮಗೂ ಅದು ಹೇಳ್ಬೇಕಲ್ಲ. ನಮ್ಮದು ಒಂದು ಕಮಿಟಿ ಐತಿ. ಈ ಕಮಿಟಿ ಹಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಮುಂದೆ ಹೆಜ್ಜೆ ಇಡ್ಬೇಕಂತ ನಾವು ಲೆಕ್ಕ ಇಟ್ಟು ತನ್ನ ಜೀವನಕ್ಕೆ ಏನು ಬೇಕತ್ತೆ ಅವು ಕೂಡಿಟ್ಟದನ್ನ ಈಗಿಲ್ಲಿ ಖರ್ಚು ಮಾಡ್ಯಾಳು. ದಾನಜ್ಜಿ ಹಾಗೂ ಅಣ್ಣನ ಮಕ್ಕಳ ನಡುವೆ ನಡೆದಂತಹ ಆಸ್ತಿ ವಿವಾದ ಅಜ್ಜಿಯ ಹತ್ಯೆ ಕಾರಣ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿಮುಖಿ ಸಂಪರ್ಕದಲ್ಲಿದ್ದಾರೆ. ರವಿ, ಅಜ್ಜಿಯನ್ನ ಅಣ್ಣನ ಮಕ್ಕಳೇ ಈ ರೀತಿಯಲ್ಲಿ ಹತ್ಯೆ ಮಾಡ್ತಾರೆ ಅಂತಂದ್ರೆ ಇವರ ನಡುವೆ ಇದ್ದಂಥದ್ದು ಏನು ವೈಷಮ್ಯ ಇತ್ತಾ, ಹೇಗೆ ಅಂತ? ಹೌದು ಪ್ರತಿಮಾ, ಯಾಕಂದ್ರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಅಜ್ಜಿ ತುಂಬಾನೇ ವಿಶೇಷವಾಗಿರುವಂತ ಅಜ್ಜಿ. ಈ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅದನ್ನು ಕೂಡ ಈ ತೆರದಾಳ ಹಾಗೂ ರಬಕವಿ ಬನಹಟ್ಟಿ ಭಾಗದಲ್ಲಿ ಈಕೆಯನ್ನ ದಾನಜ್ಜಿ ಅಂತಾನೆ ಕರಿತಿದ್ರು. ಯಾಕಂತಂದ್ರೆ ಅನೇಕ ದಾನ ಧರ್ಮಗಳನ್ನ ಮಾಡ್ತಾ ಬಂದಂತ ಈ ಅಜ್ಜಿ ಮೂಲತಃ ತರಕಾರಿ ಮಾರಾಟ ಮಾಡ್ಕೊಂಡು ತನ್ನ ಜೀವನವನ್ನ ಕಟ್ಕೊಂಡಿದ್ದು. ಅದ್ರ ಜೊತೆಗೆ ಇವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಆಸ್ತಿಯೂ ಕೂಡ ಇತ್ತು. ಅದೆಲ್ಲರಿಂದ ಅದರಲ್ಲೂ ವಿಶೇಷವಾಗಿ ತರಕಾರಿ ಮಾರಿ ಬಂದಂತ ಹಣದಿಂದಲೇ ಈ ಒಂದು ತೇರದಾಳಲ್ಲಿರುವ ಪ್ರಭುಲಿಂಗೇಶ್ವರ ಏನು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಒಂದು ಬೆಳ್ಳಿಯ ಬಾಗಿಲನ್ನು ಕೂಡ ಮಾಡಿಸಿರ್ತಾಳೆ. ಸುಮಾರು ಒಂದು 16 ಲಕ್ಷ ಮೌಲ್ಯದ 20 ಕೆಜಿ ತೂಕದ ಬೆಳ್ಳಿ ಬಾಗಿಲನ್ನು ಕೂಡ ಮಾಡಿಸಿ 2022ರಲ್ಲಿ ಕೊಟ್ಟಿದ್ಲು. ಅದಕ್ಕಿಂತ ಮುಂಚೆನೆ 3 ಲಕ್ಷ ಮೌಲ್ಯದ ಒಂದು ಕೊಠಡಿಯನ್ನು ಕೂಡ ನಿರ್ಮಾಣ ಮಾಡಿ ಕೊಟ್ಟಿರ್ತಾಳೆ. ಇಂತಹ ದಾನಕ್ಕೆ ಹೆಸರಾದಂತಹ ಏನು ಸುಮಾರು 80 ವರ್ಷದ ಇಳಿ ವಯಸ್ಸಿನ ಅಜ್ಜಿಯನ್ನ ಆಕೆಯ ಅಣ್ಣನ ಮಕ್ಕಳೇ ಈ ತರ ಒಂದು ಆಸ್ತಿಗಾಗಿ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಈಗಾಗಲೇ ಆರೋಪ ಕೇಳಿ ಬರ್ತಾ ಇದ್ದು ನಿಜವಾಗ್ಲೂ ಕೂಡ ತುಂಬಾನೇ ದುರದೃಷ್ಟಕರ ಸಂಗತಿ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಸ್ಥಳಕ್ಕೆ ಹೋದಂತಹ ಏನು ಬನಹಟ್ಟಿ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಾರೆ. ಅದರಲ್ಲೂ ಇನ್ನು ಗಮನಿಸಬೇಕಾದಂತಹ ವಿಚಾರ ಏನಂತಂದ್ರೆ ಈ ಒಂದು ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಜನವರಿ 13ನೇ ತಾರೀಕು ಸರ್ವೆ ಮಾಡೋಕೆ ಅಂತಾನೂ ಕೂಡ ಅಲ್ಲಿ ಅಧಿಕಾರಿಗಳು ಬಂದಿರ್ತಾರೆ. ಅವರ ಹೊಲದ ವ್ಯಾಪ್ತಿಯಲ್ಲಿ ಆ ಒಂದು ಭೂಮಿಯನ್ನ ಸರ್ವೆ ಮಾಡೋಕೆ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ಸರ್ವೆ ಅಧಿಕಾರಿಗಳು ಮುಂದೆ ಇದ್ದಂತಹ ಸಂದರ್ಭದಲ್ಲಿ ಆ ಹೊಲಕ್ಕೆ ಹೊಂದಿಕೊಂಡ ಏನು ಘಟಪ್ರಭಾ ಕಾಲುವೆ ಏನಿದೆ, ಆ ಕಾಲುವೆ ಪಕ್ಕದಲ್ಲಿ ಅಜ್ಜಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಆಕೆಯನ್ನ ಆ ಕಾಲುವೆಗೆ ತಳ್ಳಿ ಕೊಲೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನಂತರ ಆಕೆಯನ್ನ ಬದುಕಿಸುವ ರೀತಿ ಡ್ರಾಮಾ ಮಾಡುವಂತ ಕೆಲಸ ಆಗತ್ತೆ. ಆಕೆಯನ್ನ ಆಸ್ಪತ್ರೆಗೆ ಸಾಗಿಸುವಂತ ಒಂದು ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ. ಇದೆಲ್ಲ ಆದ ನಂತರ ಆಕೆಯನ್ನ ಅವಸರದಲ್ಲಿ ಆಕೆಯನ್ನ ಅಂತ್ಯ ಸಂಸ್ಕಾರ ಮಾಡ್ಬೇಕಂತ ಹೇಳ್ಕೊಂಡು ಮನೆಯಲ್ಲಿ ಆಕೆಯನ್ನ ಆ ಶವವನ್ನ ಗೋಡೆಗೆ ಕೂರಿಸಿ ಎಲ್ಲೋ ಶವಕ್ಕೆ ಶೃಂಗಾರ ಮಾಡಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಒಂದು ಶವವನ್ನ ಸಂಸ್ಕಾರ ಮಾಡೋಕ್ಕೂ ಕೂಡ ಒಂದು ಪ್ರಯತ್ನವನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಗಡಿಬಿಡಿ ವಿಚಾರ ಏನಿದೆ ಇದು ಸ್ಥಳೀಯರಿಗೆ ಒಂದು ಅನುಮಾನ ಕಾರಣವಾಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಇದೆಲ್ಲವೂ ಕೂಡ ಬಯಲಿಗೆ ಬಂದಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗೆ.